ಅತಿಥಿಗಳಾಗಿ ಬಂದಿರುವರ ರಾಜೇಂದ್ರ ಮುನೇಂದ್ರ. ಇದು ಹಾಗಿರಲಿ, ಇರಲಿ ಇದು ಹಾಗಿರಲಿ. ಕಮಲಾವತಿ ನಗರದಲ್ಲಿ ನಡೆದ ಸೌಂದರ್ಯವು ಎಷ್ಟೊಂದು ವರ್ಣಿಸಲಿ. ಅವನ ಸೌಂದರ್ಯವು ಅಷ್ಟಿರುವುದೇ ತಾತ. ರಾಜೇಂದ್ರ, ತಾತ, ಆ ಪುರದ ವೈಭೋಗದ ಮುಂದೆ ನಿನ್ನ ರಾಜ್ಯದ ವೈಭೋಗವು ಸರಿ ಹೋಗಲಾರದು. ನಾರದರೆ ಏನು ಮಾತನಾಡಿದಿರಿ? ಯುದ್ಧ ಮಾತನಾಡುವನ ರಾಜೇಂದ್ರ. ನಾರದರೆ ಏನು ಮಾತನಾಡಿದಿರಿ? ರಾಜೇಂದ್ರ, ಮುನೇಂದ್ರ, ಈ ವರ್ತಮಾನ ಕೇಳಿದಿಲ್ಲೋ ದೊರೆಯೇ ರಾಕ್ಷಸರ ಕುಲಸಿರಿಯೇ. ಸ್ವಾಮಿ ಮುನಿಕುಲ ಪಾವಕನರಾದ ನಾರದರೆ ದಾನವೇಂದ್ರ, ಒಮ್ಮಿಂದೊಮ್ಮೆಲೆ ಬಂದು ಎಂತ ಆಶ್ಚರ್ಯದ ಮಾತನ್ನಾಡಿದಿರಿ? ಯುದ್ಧ ಮಾತನ್ನಾಡಿದನು. ಕಮಲಾವತಿಪುರದ ಪಟ್ಟಣಕ್ಕೆ ಈ ಎಣ್ಣೆಯ ಪಟ್ಟಣವು ಸರಿಯಿಲ್ಲವೆಂದು ಹಾಡಿದೆಯಾ? ಇದ್ದಿದ್ದನ್ನೇ ಹೇಳಿದೆ ಪೂಜ್ಯರೇ. ರಾಜೇಂದ್ರ, ಹಾಗಾದರೆ ಎನ್ನ ಪಟ್ಟಣದ ವೈಭೋಗದ ಶೃಂಗಾರಕ್ಕೇನಾದರೂ ಕಡಿಮೆಯಾಗಿರುವುದೇ ಹೇಗೆ?